ಹಣವನ್ನ ಕದ್ದು ಲೂಟಿ ಮಾಡಿ ಪರಾರಿಯಾಗಿದ್ರು ಕೂಡ ಈ ರಾಬರರ್ಸ್ ಖರ್ಚು ಮಾಡಿದ ಹಣ ಎಷ್ಟು ಗೊತ್ತಾ? ರಿಪಬ್ಲಿಕ್ ಕನ್ನಡದ ಬಳಿ ಇದೆ ಈ ರಾಬರರ್ಸ್ ಖರ್ಚಿನ ಲೆಕ್ಕ. ದರೋಡೆ ಗ್ಯಾಂಗ್ ಖರ್ಚು ಮಾಡಿದ್ದೆಷ್ಟು ಅನ್ನೋದರ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಕೈಯಲ್ಲಿ ಗರಿ ನೋಟ್ಗಳಿದ್ರೂ ಕೂಡ ಖರ್ಚು ಮಾಡಿದ್ದೆಷ್ಟು ಇದರ ಲೆಕ್ಕ ಇದೀಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಬರೋಬ್ಬರಿ 7,11,00,000 ಇಷ್ಟು ಹಣ ಇದ್ರೂ ಕೂಡ ಈ ಖದೀಮರು ಖರ್ಚು ಮಾಡಿದ್ದು 1,00,000 ಹಣ ಮಾತ್ರ. ದರೋಡೆ ಆರೋಪಿಗಳ ವಿಚಾರಣೆ ವೇಳೆ ಈ ವಿಚಾರ ಬೆಳಕಿಗೆ ಬಂದಿದೆ. 7.11 ಕೋಟಿ ಹಣ ಇದ್ರೂ ಕೂಡ ಖರ್ಚು ಮಾಡಿದ್ದು ಒಂದೇ 1,00,000 ಅಂತ. ಕೋಟಿ ಹಣ ಇದ್ರೂ ಕೂಡ ಖರ್ಚು ಮಾಡೋಕಾಗದೆ ಈ ಗ್ಯಾಂಗ್ ಪರಾರಿಯಾಗೋ ಪ್ರಯತ್ನದಲ್ಲೇ ಬ್ಯುಸಿ ಆಗಿತ್ತು. 40,000ದ OnePlus ಮೊಬೈಲ್ ಹಾಗೆ 20,000ದ ಮತ್ತೊಂದು ಮೊಬೈಲ್. ಎಸ್ಕೇಪ್ ವೇಳೆ ಅಲ್ಲಿ ಇಲ್ಲಿ ನೆರವಾದವರಿಗೆ ಒಂದಷ್ಟು ಹಣ ಕೊಟ್ಟಿದ್ದಾರೆ. ವಾಹನಕ್ಕೆ 10,000 ಡೀಸೆಲ್ ಹಾಕ್ಸಿರೋದು, ಊಟ ತಿಂಡಿ ಖರ್ಚು, ಇನ್ನು ಮದ್ಯಕ್ಕೆ 25,000 ಖರ್ಚು. ಒಟ್ಟು ಈ ಆರೋಪಿಗಳು 1,00,000 ರೂಪಾಯಿ ಖರ್ಚು ಮಾಡಿದ್ದಾರೆ ಅನ್ನೋ ಲೆಕ್ಕ ಇದೀಗ ಲಭ್ಯ ಆಗಿದೆ. ಸ್ಕ್ರೀನ್ ಮೇಲೆ ಈಗ ಬಂಧನಕ್ಕೊಳಗಾಗಿರುವ ಆರೋಪಿಗಳ ಪಾತ್ರ ಏನೇನು ಅನ್ನೋದರ ಡೀಟೇಲ್ಸ್ ಅನ್ನ ಕೂಡ ಗಮನಿಸ್ತಾ ಇದ್ದೀರಿ. ಇವತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳು ದಿನೇಶ್ ಹಾಗೆ ಜಿನೇಶ್ ಇಬ್ಬರನ್ನ ಚೆನ್ನೈನಲ್ಲಿ ಬಂಧನಕ್ಕೆ ಒಳಪಡಿಸಲಾಗಿತ್ತು. ಇಬ್ಬರ ಪಾತ್ರ ಏನು ಅನ್ನೋದನ್ನ ಗಮನಿಸ್ತಾ ಇದ್ರಿ. ಹಾಗೆ ಇನ್ನುಳಿದಂತೆ ಒಟ್ಟಾರೆ ಈ ಪ್ರಕರಣದಲ್ಲಿ ಇವರಿಗೆ 9 ಮಂದಿಯನ್ನ ವಶಕ್ಕೆ ಪಡೆಯಲಾಗಿದೆ. ಹಣವನ್ನ ಕದ್ದು ಲೂಟಿ ಮಾಡಿ ಪರಾರಿಯಾಗಿದ್ರು ಕೂಡ ಈ ರಾಬರರ್ಸ್ ಖರ್ಚು ಮಾಡಿದ ಹಣ ಎಷ್ಟು ಗೊತ್ತಾ? ರಿಪಬ್ಲಿಕ್ ಕನ್ನಡದ ಬಳಿ ಇದೆ ಈ ರಾಬರರ್ಸ್ ಖರ್ಚಿನ ಲೆಕ್ಕ. ದರೋಡೆ ಗ್ಯಾಂಗ್ ಖರ್ಚು ಮಾಡಿದ್ದೆಷ್ಟು ಅನ್ನೋದರ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಕೈಯಲ್ಲಿ ಗರಿ ನೋಟ್ಗಳಿದ್ರೂ ಕೂಡ ಖರ್ಚು ಮಾಡಿದ್ದೆಷ್ಟು ಇದರ ಲೆಕ್ಕ ಇದೀಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಬರೋಬ್ಬರಿ 7,11,00,000 ಇಷ್ಟು ಹಣ ಇದ್ರೂ ಕೂಡ ಈ ಖದೀಮರು ಖರ್ಚು ಮಾಡಿದ್ದು 1,00,000 ಹಣ ಮಾತ್ರ. ದರೋಡೆ ಆರೋಪಿಗಳ ವಿಚಾರಣೆ ವೇಳೆ ಈ ವಿಚಾರ ಬೆಳಕಿಗೆ ಬಂದಿದೆ. 7.11 ಕೋಟಿ ಹಣ ಇದ್ರೂ ಕೂಡ ಖರ್ಚು ಮಾಡಿದ್ದು ಒಂದೇ 1,00,000 ಅಂತ. ಕೋಟಿ ಹಣ ಇದ್ರೂ ಕೂಡ ಖರ್ಚು ಮಾಡೋಕಾಗದೆ ಈ ಗ್ಯಾಂಗ್ ಪರಾರಿಯಾಗೋ ಪ್ರಯತ್ನದಲ್ಲೇ ಬ್ಯುಸಿ ಆಗಿತ್ತು. 40,000ದ OnePlus ಮೊಬೈಲ್ ಹಾಗೆ 20,000ದ ಮತ್ತೊಂದು ಮೊಬೈಲ್. ಎಸ್ಕೇಪ್ ವೇಳೆ ಅಲ್ಲಿ ಇಲ್ಲಿ ನೆರವಾದವರಿಗೆ ಒಂದಷ್ಟು ಹಣ ಕೊಟ್ಟಿದ್ದಾರೆ. ವಾಹನಕ್ಕೆ 10,000 ಡೀಸೆಲ್ ಹಾಕ್ಸಿರೋದು, ಊಟ ತಿಂಡಿ ಖರ್ಚು, ಇನ್ನು ಮದ್ಯಕ್ಕೆ 25,000 ಖರ್ಚು. ಒಟ್ಟು ಈ ಆರೋಪಿಗಳು 1,00,000 ರೂಪಾಯಿ ಖರ್ಚು ಮಾಡಿದ್ದಾರೆ ಅನ್ನೋ ಲೆಕ್ಕ ಇದೀಗ ಲಭ್ಯ ಆಗಿದೆ. ಸ್ಕ್ರೀನ್ ಮೇಲೆ ಈಗ ಬಂಧನಕ್ಕೊಳಗಾಗಿರುವ ಆರೋಪಿಗಳ ಪಾತ್ರ ಏನೇನು ಅನ್ನೋದರ ಡೀಟೇಲ್ಸ್ ಅನ್ನ ಕೂಡ ಗಮನಿಸ್ತಾ ಇದ್ದೀರಿ. ಇವತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳು ದಿನೇಶ್ ಹಾಗೆ ಜಿನೇಶ್ ಇಬ್ಬರನ್ನ ಚೆನ್ನೈನಲ್ಲಿ ಬಂಧನಕ್ಕೆ ಒಳಪಡಿಸಲಾಗಿತ್ತು. ಇಬ್ಬರ ಪಾತ್ರ ಏನು ಅನ್ನೋದನ್ನ ಗಮನಿಸ್ತಾ ಇದ್ರಿ. ಹಾಗೆ ಇನ್ನುಳಿದಂತೆ ಒಟ್ಟಾರೆ ಈ ಪ್ರಕರಣದಲ್ಲಿ ಇವರಿಗೆ 9 ಮಂದಿಯನ್ನ ವಶಕ್ಕೆ ಪಡೆಯಲಾಗಿದೆ. ಹಣವನ್ನ ಕದ್ದು ಲೂಟಿ ಮಾಡಿ ಪರಾರಿಯಾಗಿದ್ರು ಕೂಡ ಈ ರಾಬರರ್ಸ್ ಖರ್ಚು ಮಾಡಿದ ಹಣ ಎಷ್ಟು ಗೊತ್ತಾ? ರಿಪಬ್ಲಿಕ್ ಕನ್ನಡದ ಬಳಿ ಇದೆ ಈ ರಾಬರರ್ಸ್ ಖರ್ಚಿನ ಲೆಕ್ಕ. ದರೋಡೆ ಗ್ಯಾಂಗ್ ಖರ್ಚು ಮಾಡಿದ್ದೆಷ್ಟು ಅನ್ನೋದರ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಕೈಯಲ್ಲಿ ಗರಿ ನೋಟ್ಗಳಿದ್ರೂ ಕೂಡ ಖರ್ಚು ಮಾಡಿದ್ದೆಷ್ಟು ಇದರ ಲೆಕ್ಕ ಇದೀಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಬರೋಬ್ಬರಿ 7,11,00,000 ಇಷ್ಟು ಹಣ ಇದ್ರೂ ಕೂಡ ಈ ಖದೀಮರು ಖರ್ಚು ಮಾಡಿದ್ದು 1,00,000 ಹಣ ಮಾತ್ರ.
ದರೋಡೆ ಆರೋಪಿಗಳ ವಿಚಾರಣೆ ವೇಳೆ ಈ ವಿಚಾರ ಬೆಳಕಿಗೆ ಬಂದಿದೆ. 7.11 ಕೋಟಿ ಹಣ ಇದ್ರೂ ಕೂಡ ಖರ್ಚು ಮಾಡಿದ್ದು ಒಂದೇ 1 ಲಕ್ಷ ಅಂತ. ಕೋಟಿ ಹಣ ಇದ್ರೂ ಕೂಡ ಖರ್ಚು ಮಾಡೋಕಾಗದೆ ಈ ಗ್ಯಾಂಗ್ ಪರಾರಿಯಾಗೋ ಪ್ರಯತ್ನದಲ್ಲೇ ಬ್ಯುಸಿ ಆಗಿತ್ತು. 40,000ದ OnePlus ಮೊಬೈಲ್ ಹಾಗೆ 20,000ದ ಮತ್ತೊಂದು ಮೊಬೈಲ್. ಎಸ್ಕೇಪ್ ವೇಳೆ ಅಲ್ಲಿ ಇಲ್ಲಿ ನೆರವಾದವರಿಗೆ ಒಂದಷ್ಟು ಹಣ ಕೊಟ್ಟಿದ್ದಾರೆ. ವಾಹನಕ್ಕೆ 10,000 ಡೀಸೆಲ್ ಹಾಕಿಸಿರೋದು ಊಟ ತಿಂಡಿ ಖರ್ಚು. ಇನ್ನು ಮದ್ಯಕ್ಕೆ 25,000 ಖರ್ಚು. ಒಟ್ಟು ಈ ಆರೋಪಿಗಳು 1 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಅನ್ನೋ ಲೆಕ್ಕ ಇದೀಗ ಲಭ್ಯ ಆಗಿದೆ. ಸ್ಕ್ರೀನ್ ಮೇಲೆ ಈಗ ಬಂಧನಕ್ಕೊಳಗಾಗಿರುವ ಆರೋಪಿಗಳ ಪಾತ್ರ ಏನೇನು ಅನ್ನೋದರ ಡೀಟೇಲ್ಸ್ ಅನ್ನ ಕೂಡ ಗಮನಿಸ್ತಾ ಇದ್ದೀರಿ. ಇವತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳು ದಿನೇಶ್ ಹಾಗೆ ದಿನೇಶ್ ಇಬ್ಬರನ್ನ ಚೆನ್ನೈನಲ್ಲಿ ಬಂಧನಕ್ಕೆ ಒಳಪಡಿಸಲಾಗಿತ್ತು. ಇಬ್ಬರ ಪಾತ್ರ ಏನು ಅನ್ನೋದನ್ನ ಗಮನಿಸ್ತಾ ಇದ್ರಿ. ಹಾಗೆ ಇನ್ನುಳಿದಂತೆ ಒಟ್ಟಾರೆ ಈ ಪ್ರಕರಣದಲ್ಲಿ ಇವರಿಗೆ 9 ಮಂದಿಯನ್ನ ವಶಕ್ಕೆ ಪಡೆಯಲಾಗಿದೆ. ಹಣವನ್ನ ಕದ್ದು ಲೂಟಿ ಮಾಡಿ ಪರಾರಿಯಾಗಿದ್ರೂ ಕೂಡ ಈ ರಾಬರರ್ಸ್ ಖರ್ಚು ಮಾಡಿದ ಹಣ ಎಷ್ಟು ಗೊತ್ತಾ? ರಿಪಬ್ಲಿಕ್ ಕನ್ನಡದ ಬಳಿ ಇದೆ ಈ ರಾಬರರ್ಸ್ ಖರ್ಚಿನ ಲೆಕ್ಕ. ದರೋಡೆ ಗ್ಯಾಂಗ್ ಖರ್ಚು ಮಾಡಿದ್ದೆಷ್ಟು ಅನ್ನೋದರ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಕೈಯಲ್ಲಿ ಗರಿ ನೋಟ್ಗಳಿದ್ರೂ ಕೂಡ ಖರ್ಚು ಮಾಡಿದ್ದೆಷ್ಟು ಇದರ ಲೆಕ್ಕ ಇದೀಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಬರೋಬ್ಬರಿ 7.11 ಕೋಟಿ. ಇಷ್ಟು ಹಣ ಇದ್ರೂ ಕೂಡ ಈ ಖದೀಮರು ಖರ್ಚು ಮಾಡಿದ್ದು 1 ಲಕ್ಷ ಹಣ ಮಾತ್ರ. ದರೋಡೆ ಆರೋಪಿಗಳ ವಿಚಾರಣೆ ವೇಳೆ ಈ ವಿಚಾರ ಬೆಳಕಿಗೆ ಬಂದಿದೆ. 7.11 ಕೋಟಿ ಹಣ ಇದ್ರೂ ಕೂಡ ಖರ್ಚು ಮಾಡಿದ್ದು ಒಂದೇ 1 ಲಕ್ಷ ಅಂತ. ಕೋಟಿ ಹಣ ಇದ್ರೂ ಕೂಡ ಖರ್ಚು ಮಾಡೋಕಾಗದೆ ಈ ಗ್ಯಾಂಗ್ ಪರಾರಿಯಾಗೋ ಪ್ರಯತ್ನದಲ್ಲೇ ಬ್ಯುಸಿ ಆಗಿತ್ತು. 40,000ದ OnePlus ಮೊಬೈಲ್ ಹಾಗೆ 20,000ದ ಮತ್ತೊಂದು ಮೊಬೈಲ್. ಎಸ್ಕೇಪ್ ವೇಳೆ ಅಲ್ಲಿ ಇಲ್ಲಿ ನೆರವಾದವರಿಗೆ ಒಂದಷ್ಟು ಹಣ ಕೊಟ್ಟಿದ್ದಾರೆ. ವಾಹನಕ್ಕೆ 10,000 ಡೀಸೆಲ್ ಹಾಕಿಸಿರೋದು ಊಟ ತಿಂಡಿ ಖರ್ಚು. ಇನ್ನು ಮದ್ಯಕ್ಕೆ 25,000 ಖರ್ಚು. ಒಟ್ಟು ಈ ಆರೋಪಿಗಳು 1 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಅನ್ನೋ ಲೆಕ್ಕ ಇದೀಗ ಲಭ್ಯ ಆಗಿದೆ. ಸ್ಕ್ರೀನ್ ಮೇಲೆ ಈಗ ಬಂಧನಕ್ಕೊಳಗಾಗಿರುವ ಆರೋಪಿಗಳ ಪಾತ್ರ ಏನೇನು ಅನ್ನೋದರ ಡೀಟೇಲ್ಸ್ ಅನ್ನ ಕೂಡ ಗಮನಿಸ್ತಾ ಇದ್ದೀರಿ. ಇವತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳು ದಿನೇಶ್ ಹಾಗೆ ದಿನೇಶ್ ಇಬ್ಬರನ್ನ ಚೆನ್ನೈನಲ್ಲಿ ಬಂಧನಕ್ಕೆ ಒಳಪಡಿಸಲಾಗಿತ್ತು. ಇಬ್ಬರ ಪಾತ್ರ ಏನು ಅನ್ನೋದನ್ನ ಗಮನಿಸ್ತಾ ಇದ್ರಿ. ಹಾಗೆ ಇನ್ನುಳಿದಂತೆ ಒಟ್ಟಾರೆ ಈ ಪ್ರಕರಣದಲ್ಲಿ ಇವರಿಗೆ 9 ಮಂದಿಯನ್ನ ವಶಕ್ಕೆ ಪಡೆಯಲಾಗಿದೆ.